Hello viewers, welcome to Bus YTI channel. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಬರುವಂತಹ ರೆಸೊನೆನ್ಸ್ ಮತ್ತು ರೆಸೊನೆಂಟ್ ಸರ್ಕ್ಯೂಟ್ಸ್ ಅನ್ನು ತಿಳಿಯೋಣ. ಸೊ ರೆಸೊನೆನ್ಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಿದ್ದ ಹಾಗೆ ಕರೆಂಟ್ ಫ್ಲೋ ಅನ್ನ ಅಪೋಸ್ ಮಾಡುವಂತಹ ಒಂದು ಪ್ರಿನ್ಸಿಪಲ್ಗಳು ಮೂರಿದ್ದಾವೆ. ಯಾವು? ರೆಸಿಸ್ಟೆನ್ಸ್, ಇಂಡಕ್ಟಿವ್ ಅಂಡ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್, ಇವು ಮೂರು ಇದ್ದಾವೆ. ಸೊ ಇವು ಮೂರಲ್ಲಿ ಲಾಸ್ಟ್ಗಿರೋ ಎರಡು ಅಂದ್ರೆ ಇಂಡಕ್ಟಿವ್ ಮತ್ತೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ಗಳು ಬಂದು DC ಸರ್ಕ್ಯೂಟ್ಸ್ ಅಲ್ಲಿ ಇರಲ್ಲ. ಆದರೆ ಇಂಡಕ್ಟಿವ್ ಮತ್ತೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ಗಳು AC ಸರ್ಕ್ಯೂಟ್ ಅಲ್ಲಿ ಎಕ್ಸಾಕ್ಟ್ಲಿ ಅಪೋಸಿಟ್ ಔಟ್ ಆಫ್ ಫೇಸ್ ಅಲ್ಲಿ ಇರ್ತವೆ. ಯಾಕೆ ಅಂತಂದ್ರೆ ನಾವು ಲಾಸ್ಟ್ ವಿಡಿಯೋಸ್ ಅಲ್ಲಿ ನಾವು ನೋಡಿದ್ವಿ ಕೆಪಾಸಿಟರ್ಸ್ ಮತ್ತೆ ರೆಸಿಸ್ಟರ್ಸ್ದು ಬಿಹೇವಿಯರ್ ಹೇಗಿರುತ್ತೆ AC ಅಲ್ಲಿ ಅಂತಂದವಾಗ, ಇಂಡಕ್ಟರ್ಸ್ದು ಇವೆಲ್ಲ ನೋಡಿದ್ವಿ. ಸೊ ಆ ಒಂದು ಪ್ರಿನ್ಸಿಪಲ್ ಅನ್ನ ಇಟ್ಕೊಂಡು ಏನಾಗತ್ತೆ, ರೆಸೊನೆನ್ಸ್ ಸರ್ಕ್ಯೂಟ್ ಅಲ್ಲಿ ಈ ಒಂದು ಕೆಪಾಸಿಟಿವ್ ಮತ್ತು ಇಂಡಕ್ಟಿವ್ ರಿಯಾಕ್ಟೆನ್ಸ್ಗಳು AC ಸರ್ಕ್ಯೂಟ್ಸ್ ಅಲ್ಲಿ ಎಕ್ಸಾಕ್ಟ್ಲಿ ಔಟ್ ಆಫ್ ಫೇಸ್ ಅಲ್ಲಿ ಆಕ್ಟ್ ಆಗ್ತಾ ಇರ್ತವೆ. ಸೊ ಇದಕ್ಕಾಗಿ ಏನಾಗತ್ತೆ, ಎರಡು ರಿಯಾಕ್ಟೆನ್ಸಸ್ ನ ಮ್ಯಾಗ್ನಿಟ್ಯೂಡ್ಗಳು ಎಷ್ಟು, ಯಾವ ಫ್ರೀಕ್ವೆನ್ಸಿಯಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಒಂದು ರೆಸೊನೆನ್ಸ್ ಸರ್ಕ್ಯೂಟ್ ಅಲ್ಲಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತವೆ. ಸೊ ಅಟ್ ಸಮ್ ಫ್ರೀಕ್ವೆನ್ಸಿಗೆ ನಾವೇನು ಇನ್ಪುಟ್ ಫ್ರೀಕ್ವೆನ್ಸಿಯನ್ನು ಕೊಡ್ತೀವಿ ಅದನ್ನ ಇನ್ಕ್ರೀಸ್ ಮಾಡ್ಕೊಂತ ಹೋಗಿದಂಗೆಲ್ಲ ಎಟ್ ಸಮ್ ಫ್ರೀಕ್ವೆನ್ಸಿ ಲೆವೆಲ್ಗೆ ಇಂಡಕ್ಟಿವ್ ಮತ್ತೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ಗಳೇನಾಗ್ತವೆ, ಎರಡು ಈಕ್ವಲ್ ಆಗ್ತವೆ. ಈ ಒಂದು ಎರಡು ಅಪೋಸಿಟ್ ರೆಸಿಸ್ಟಿವ್ ರಿಯಾಕ್ಟೆನ್ಸ್ಗೆ ಕಂಪೇರ್ ಮಾಡಿದವಾಗ ಎರಡು ಅಪೋಸಿಟ್ ಇದರಲ್ಲಿ ಇದ್ದವಾಗ್ಲೂ ಎಟ್ ಸಮ್ ಫ್ರೀಕ್ವೆನ್ಸಿ ರೇಂಜ್ ಏನಾಗತ್ತೆ, ಅವು ಸೇಮ್ ಆಗ್ಬಿಡ್ತವೆ. ಈ ಒಂದು ಕಂಡೀಷನ್, ಒಂದು ರೆಸೊನೆನ್ಸ್ ಸರ್ಕ್ಯೂಟಿನ ಈ ಒಂದು ಕಂಡೀಷನ್ ಏನಿದೆ ಅಲ್ವಾ, ಅದನ್ನ ನಾವು ರೆಸೊನೆನ್ಸ್ ಅಂತ ಕರಿತೀವಿ. ಸೊ ರೆಸೊನೆನ್ಸ್ ಸರ್ಕ್ಯೂಟ್ ಅಂತ ನಾವು ಯಾವ್ದಕ್ಕಂತೀವಿ, ಯಾವ್ದ್ರಲ್ಲಾದ್ರೆ ಇಂಡಕ್ಟರ್, ಕೆಪಾಸಿಟರ್ ಅಂಡ್ ರೆಸಿಸ್ಟರ್ ಮೂರನ್ನ ನಾವು ಸಿರೀಸ್ ಅಲ್ಲಿ ಅಥವಾ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿಕೊಂಡು ಅದಕ್ಕೆ ಇನ್ಪುಟ್ ಅನ್ನು ಕೊಡೋದನ್ನ ನಾವು ರೆಸೊನೆನ್ಸ್ ಸರ್ಕ್ಯೂಟ್ ಅಂತ ಕರಿತೀವಿ. ಅಂಡ್ ರೆಸೊನೆನ್ಸ್ ಅನ್ನೋದು ಏನು, ಆ ವರ್ಡ್ ಏನು ಅಂತಂದ್ರೆ ಎಟ್ ಸಮ್ ಫ್ರೀಕ್ವೆನ್ಸಿ ಎರಡರದ್ದು ರಿಯಾಕ್ಟೆನ್ಸ್, ಕೆಪಾಸಿಟಿವ್ ಹಾಗೂ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಏನಾಗತ್ತೆ, ಇನ್ಪುಟ್ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗತ್ತೆ. ಡಿಪೆಂಡ್ ಆಗಿ ಎಟ್ ಸಮ್ ಫ್ರೀಕ್ವೆನ್ಸಿ ಎರಡರದ್ದು ರಿಯಾಕ್ಟೆನ್ಸ್ ವಿಲ್ ಬಿ ಈಕ್ವಲ್, ಇನ್ ದ ಸೆನ್ಸ್ XL ವಿಲ್ ಬಿ ಈಕ್ವಲ್ ಟು XC. ಸೊ ಆ ಒಂದು ಕಂಡೀಷನ್ ಅನ್ನ ನಾವು ರೆಸೊನೆನ್ಸ್ ಅಥವಾ ಎಲೆಕ್ಟ್ರಿಕಲ್ ರೆಸೊನೆನ್ಸ್ ಅಂತ ಕರಿತೀವಿ. ಕ್ಲಿಯರ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ರೆಸೊನೆನ್ಸ್ ಫ್ರೀಕ್ವೆನ್ಸಿ. ಸೊ ನಾ ಹೇಳಿದ್ದೆ, ಈ ಫ್ರೀಕ್ವೆನ್ಸಿನ ಯಾವಾಗಾದ್ರೆ ಇನ್ಪುಟ್ ಕರೆಂಟಿನ ಫ್ರೀಕ್ವೆನ್ಸಿ ಎಟ್ ಸಮ್ ಸ್ಟೇಜ್ ಎರಡು ರಿಯಾಕ್ಟೆನ್ಸಸ್ ಸೇಮ್ ಆಗಿ ಬರ್ತವೆ, ಅದನ್ನ ನಾವು ಆ ಫ್ರೀಕ್ವೆನ್ಸಿನ ರೆಸೊನೆನ್ಸ್ ಫ್ರೀಕ್ವೆನ್ಸಿ ಅಂತೀವಿ. ಆ ಕಂಡೀಷನ್ ಆಫ್ ದಟ್ ಸರ್ಕ್ಯೂಟ್ ಅನ್ನ ನಾವು ರೆಸೊನೆನ್ಸ್ ಅಂತ ಕರಿತೀವಿ. ಯಾವ ಫ್ರೀಕ್ವೆನ್ಸಿಗಾದ್ರೆ ಎರಡು ರಿಯಾಕ್ಟೆನ್ಸ್ಗಳು ಸೇಮ್ ಆಗಿದಾವೆ ಅದನ್ನ ರೆಸೊನೆನ್ಸ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ನಾವು ಇದನ್ನ ಫಾರ್ಮುಲಾ ಡಿರೈವ್ ಮಾಡಬಹುದು, XL is equals to XC. at that condition, ರೆಸೊನೆನ್ಸ್ ಕಂಡೀಷನ್ ಅಲ್ಲಿ ಸರ್ಕ್ಯೂಟಿನ ಇಂಡಕ್ಟಿವ್ ರಿಯಾಕ್ಟೆನ್ಸ್ XL ಅಂದ್ರೆ, XC ಅಂದ್ರೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ will be equal to each other. ಸೊ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಇನ್ ಫಾರ್ಮುಲಾ ಏನಿದೆ ಲಾಸ್ಟ್ ವಿಡಿಯೋಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಇದನ್ನ 2π ಇಂಟು ಫ್ರೀಕ್ವೆನ್ಸಿ ಇಂಟು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಇಂಡಕ್ಟೆನ್ಸ್, ಆ ಒಂದು ಇಂಡಕ್ಟರ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನ ಹಾಕಬೇಕು. that is equals to XC half pi into F into ಕೆಪಾಸಿಟೆನ್ಸ್ ವ್ಯಾಲ್ಯೂ. ಸೊ F ಅಂದ್ರೆ ಇಲ್ಲಿ ಯಾವ ಫ್ರೀಕ್ವೆನ್ಸಿ ರೇಂಜ್ಗೆ ರೆಸೊನೆನ್ಸ್ ಕಂಡೀಷನ್ ಅಕ್ಕರ್ ಆಗಿದೆ ಅನ್ನೋದು ಆ ಫ್ರೀಕ್ವೆನ್ಸಿ ಹಾಕಬೇಕು. ಅಂಡ್ ಇಂಡಕ್ಟೆನ್ಸ್ ವ್ಯಾಲ್ಯೂ ಏನಿದೆ, ಕೆಪಾಸಿಟೆನ್ಸ್ ವ್ಯಾಲ್ಯೂ ಏನಿದೆ ಅನ್ನೋದು ಹಾಕಿ ನಾವು
ಇಲ್ಲಿ ಎಫ್ ಇಂಟು ಎಫ್ ನಮಗೆ ಬೇಕಾಗಿರೋದು ಫ್ರೀಕ್ವೆನ್ಸಿ, ಎಫ್ ಇಂಟು ಎಫ್ ಬಂದ ಎಫ್ ಸ್ಕ್ವಯರ್ ದಟ್ ಈಸ್ ಈಕ್ವಲ್ಸ್ ಟು 1/2. ಇದನ್ನ ಈ ಕಡೆ ತಗೊಂಡಿದ್ದಾವ 1/2 ಆಗುತ್ತೆ. ಸೊ 1/4 ಇಂಟು ಪೈ ಸ್ಕ್ವಯರ್, ಇಲ್ಲಿ ಪೈ ಇದೆ ಇಲ್ಲಿ ಪೈ ಇದೆ, ಪೈ ಸ್ಕ್ವಯರ್ ಇಂಟು ಎಲ್ ಇಂಟು ಸಿ. ಸೊ ಎಫ್ ಆರ್ ಅಂದ್ರೆ ರೆಸೊನೆನ್ಸ್ ಫ್ರೀಕ್ವೆನ್ಸಿ. ಎಫ್ ಆರ್ ಅಂದ್ರೆ ನಾವೇನ್ ಡಿನೋಟ್ ಮಾಡ್ತೀವಿ ಇಲ್ಲಿ ರೆಸೊನೆನ್ಸ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ಸ್ ಟು 1/2 ಪೈ ಸ್ಕ್ವಯರ್ ಆಫ್, ಇಲ್ಲಿ ಏನ್ ಸ್ಕ್ವಯರ್ ಇದೆ ಅದದ್ದು ವ್ಯಾಲ್ಯೂ, ಇಲ್ಲಿ ಎಫ್ ಸ್ಕ್ವಯರ್ ಇದೆ ಅಲ್ವಾ ಅದನ್ನ ಈ ಕಡೆ ತಗೊಂಡಿದ್ದವಾಗ ಇಲ್ಲಿ ಸ್ಕ್ವಯರ್ ರೂಟ್ ಆಫ್ ಇಂಡಕ್ಟೆನ್ಸ್ ವ್ಯಾಲ್ಯೂ ಅಂಡ್ ಕೆಪಾಸಿಟೆನ್ಸ್ ವ್ಯಾಲ್ಯೂ. ಸೊ ಈ ಒಂದು ರೆಸೊನೆನ್ಸ್ ಫ್ರೀಕ್ವೆನ್ಸಿನ ನಾವು ಕಂಡು ಹಿಡಿಯೋದಕ್ಕೆ ಉಪಯೋಗ ಮಾಡುವಂತಹ ಒಂದು ಫಾರ್ಮುಲಾ ಇದು. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಸೀರೀಸ್ ರೆಸೊನೆಂಟ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಸೊ ದ ಸೀರೀಸ್ ಸರ್ಕ್ಯೂಟ್ ಅಂತಂದ್ರೆ ನಾ ಹೇಳಿದ ಹಾಗೆ ಮೂರು ಪ್ಯಾಸಿವ್ ಕಾಂಪೊನೆಂಟ್ಸ್ನ 1 by 1 ನಾವು ಕನೆಕ್ಟ್ ಮಾಡ್ತೀವಿ ಸಿರೀಸ್ ಕನೆಕ್ಷನ್. ಇದರಲ್ಲಿ ಅದನ್ನ ನಾವು ಸಿರೀಸ್ ರೆಸೊನೆಂಟ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಇದರಲ್ಲಿ ಮ್ಯಾಗ್ನಿಟ್ಯೂಡ್, ಇಂಡಕ್ಟಿವ್ ಮತ್ತೆ ಕೆಪಾಸಿಟಿವ್ ಮ್ಯಾಗ್ನಿಟ್ಯೂಡ್ಸ್, ರಿಯಾಕ್ಟೆನ್ಸಿನ ಮ್ಯಾಗ್ನಿಟ್ಯೂಡ್ಸ್ ಬಂದು ವಿಲ್ ಬಿ ಈಕ್ವಲ್ ಇನ್ ಅ ಸಿರೀಸ್ ರೆಸೊನೆಂಟ್ ಸರ್ಕ್ಯೂಟ್. ಸೊ ದ ಸಿರೀಸ್ ರೆಸೊನೆಂಟ್ ಸರ್ಕ್ಯೂಟ್ ಅನ್ನ ಬಂದು ನಾವು ಆಕ್ಸೆಪ್ಟರ್ ಸರ್ಕ್ಯೂಟ್ ಅಂತಾನೂ ಕರಿತೀವಿ ಹಾಗೂ ಸಿರೀಸ್ ಟ್ಯೂನ್ಡ್ ಸರ್ಕ್ಯೂಟ್ ಅಂತಾನೂ ಕರಿತೀವಿ. ಸೊ ಇಸ್ ಇಟ್ ಕ್ಲಿಯರ್? ಒಂದು ಸಿರೀಸ್ ಎಲ್ ಸಿ ಸರ್ಕ್ಯೂಟ್ ಇದರಲ್ಲಿ ಇಂಡಕ್ಟಿವ್ ಹಾಗೂ ಕೆಪಾಸಿಟಿವ್ ರಿಯಾಕ್ಟೆನ್ಸ್ಗಳು ಈಕ್ವಲ್ ಆಗಿರ್ತವೆ ಅಂಡ್ ರೆಸಿಸ್ಟೆನ್ಸ್ ರಿಯಾಕ್ಟೆನ್ಸ್ ಬಂದು ನಿಮಗೆ ಒಂದು ತುಂಬ ಕಡಿಮೆ ವ್ಯಾಲ್ಯೂ ಅಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಇದರ ಸಿರೀಸ್ ರೆಸೊನೆಂಟ್ ಸರ್ಕ್ಯೂಟ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಯಾವ ರೀತಿ ಇದನ್ನ ಬಳಕೆ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಸೊ ಇದನ್ನ ಬಂದು ಫ್ರೀಕ್ವೆನ್ಸಿ ಸೆಲೆಕ್ಟರ್ ಆಗಿ ರೇಡಿಯೋಸ್ ಹಾಗೂ ಟಿವಿ ರಿಸೀವರ್ಸ್ ಅಲ್ಲಿ ಅಥವಾ ಒಂದು ಫ್ರೀಕ್ವೆನ್ಸಿ ಸೆಲೆಕ್ಟರ್ ಆಗಿ ಇದನ್ನ ಯೂಸ್ ಮಾಡ್ತಾರೆ. ಸೊ ಫ್ರೀಕ್ವೆನ್ಸಿ ಸೆಲೆಕ್ಟರ್ ಅಂದ್ರೆ ಏನು, ನಮ್ಗೆ ಯಾವ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ನೆಕ್ಸ್ಟ್ ಇದರಲ್ಲಿ ಮತ್ತೆ ಇನ್ನೊಂದು IF ಟ್ರಾನ್ಸ್ಫಾರ್ಮರ್ ಅಲ್ಲಿ ಆಂಪ್ಲಿಫೈಯರ್ಸ್ ಆಗಿ ಇದನ್ನ IF ಆಂಪ್ಲಿಫೈಯರ್ಸ್ ಆಗಿ ಸಿರೀಸ್ ರೆಸೊನೆಂಟ್ ಸರ್ಕ್ಯೂಟ್ ಅನ್ನ ಯೂಸ್ ಮಾಡ್ತಾರೆ. ಹಾಗೂ ಬ್ಯಾಂಡ್ ಪಾಸ್ ಫಿಲ್ಟರ್ ಆಗಿ ಯೂಸ್ ಮಾಡ್ತಾರೆ. ಸೊ ಬ್ಯಾಂಡ್ ಪಾಸ್ ಫಿಲ್ಟರ್ ಅಲ್ಲಿ ಯೂಸ್ ಮಾಡುವಂತಹ ವೇರಿಯೇಬಲ್ ಕೆಪಾಸಿಟರ್ಸ್ ಯೂಸ್ ಮಾಡ್ತೀವಿ. ಇದರಲ್ಲಿ ಆ ಒಂದು ವೇರಿಯೇಬಲ್ ಕೆಪಾಸಿಟರ್ಸ್ ಯಾವ ರೀತಿ ಇರಬೇಕು ಅಂತಂದ್ರೆ ನಮಗೆ ಫ್ರೀಕ್ವೆನ್ಸಿ ಸೆಟ್ಟಿಂಗ್, ರೆಸೊನೆಂಟ್ ಫ್ರೀಕ್ವೆನ್ಸಿ ಸೆಟ್ಟಿಂಗ್ ಎಕ್ಸಾಕ್ಟ್ ಆಗಿ ಮಾಡ್ಕೊಳ್ಳೋ ರೀತಿಯಲ್ಲಿ ಇರಬೇಕು. ಯಾಕೆ ಅವನ್ನೇ ಯೂಸ್ ಮಾಡ್ತಾರೆ ವೇರಿಯೇಬಲ್ ಕೆಪಾಸಿಟರ್ಸ್ ಅಂದ್ರೆ ಬಿಕಾಸ್ ಆಫ್ ದಿಸ್ ಪರ್ಪಸ್, ಫ್ರೀಕ್ವೆನ್ಸಿ ಸೆಟ್ಟಿಂಗ್ ಅನ್ನ ಕರೆಕ್ಟ್ ಆಗಿ ಮಾಡೋದಕ್ಕೆ. ಅಂಡ್ IF ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ IF ಆಂಪ್ಲಿಫೈಯರ್ಸ್ ಆಗಿ ಯೂಸ್ ಮಾಡ್ತೀವಿ ಅಂಡ್ ಫಿಲ್ಟರ್ ಸರ್ಕ್ಯೂಟ್ಸ್ ಅಲ್ಲಿ ಬ್ಯಾಂಡ್ ಪಾಸ್ ಫಿಲ್ಟರ್ ಆಗಿ ಇದನ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಆರ್ ದ 3 ಮೇನ್ ಅಪ್ಲಿಕೇಶನ್ಸ್. ಇನ್ನು ಬಹಳಷ್ಟು ಅಪ್ಲಿಕೇಶನ್ಸ್ ಇದಾವೆ, ಬಟ್ ಇವು ಮೂರು ಏನಂದ್ರೆ ಮೇನ್ ಆಗಿ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡುವಂತಹ ಯೂಸಸ್ ಇದು. ಸೊ ನೆಕ್ಸ್ಟ್ ಪ್ಯಾರಲಲ್ ರೆಸೊನೆಂಟ್ ಸರ್ಕ್ಯೂಟ್. ಸೊ ಪ್ಯಾರಲಲ್ ರೆಸೊನೆಂಟ್ ಸರ್ಕ್ಯೂಟ್ ಅಲ್ಲಿ ಬಂದು ಇಂಡಕ್ಟಿವ್ ಹಾಗೂ ಕೆಪಾಸಿಟಿವ್ ಮ್ಯಾಗ್ನಿಟ್ಯೂಡ್ಸ್ ಏನಿರ್ತವೆ, ರಿಯಾಕ್ಟೆನ್ಸಸ್ಸಿನ ಮ್ಯಾಗ್ನಿಟ್ಯೂಡ್ಸ್ ಏನಿರ್ತವೆ ವಿಲ್ ಬಿ ಈಕ್ವಲ್. ಅಂಡ್ ಇಲ್ಲಿ ರೆಸಿಸ್ಟರ್ದು ಬಂದು ಸಿಂಪ್ಲಿ R ಅಂತ ಹೇಳಿ ನಾವು ಅದನ್ನ ಡಿನೋಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಈ ಒಂದು ಕೆಪಾಸಿಟರ್ನ ಕೆಪಾಸಿಟೆನ್ಸ್ ರೆಸಿಸ್ಟೆನ್ಸ್ RC ಇಲ್ಲಿ ಏನಿದೆ ಈ ವ್ಯಾಲ್ಯೂ ಬಂದು ನಮಗೆ ನೆಗ್ಲಿಜಿಬಲ್ ಆಗಿರುತ್ತೆ. ಇಂಡಕ್ಟರ್ ಬ್ರಾಂಚ್ ಸಿರೀಸ್ ಅಲ್ಲಿ ಕನೆಕ್ಟ್ ಮಾಡಿರೋದು ಮಾತ್ರ ನಾವು ಕಂಪೇರ್ ಮಾಡ್ಕೋಬೇಕಾಗತ್ತೆ. ಕೆಪಾಸಿಟರ್ಗೆ ಸಿರೀಸ್ ಅಲ್ಲಿ ಮಾಡಿರುವಂತಹ ರೆಸಿಸ್ಟೆನ್ಸ್ ವಿಲ್ ಬಿ ಇನ್ ಅ ನೆಗ್ಲಿಜಿಬಲ್ ವ್ಯಾಲ್ಯೂ. ಸೊ ಅದಕ್ಕಾಗಿ
ಇದರಲ್ಲಿ ಈ ಬ್ರಾಂಚ್ ಅಲ್ಲಿ ಓನ್ಲಿ ಒನ್ ಕೆಪಾಸಿಟೆನ್ಸ್ ಇರುತ್ತೆ, that which is connected in series with the inductor. ಸೊ ಇದನ್ನ ಬಂದು ನಮಗೆ ರಿಜೆಕ್ಟರ್ ಅಂತಾನೂ ಕರೀತಾರೆ. ಪ್ಯಾರಲಲ್ ರೆಸೊನೆಂಟ್ ಸರ್ಕ್ಯೂಟ್ ಅನ್ನ ರಿಜೆಕ್ಟರ್ ಅಂತಾನೂ ಕರಿತೀವಿ. ದ ಅನದರ್ ನೇಮ್ ಆಫ್ ಅನ್ ಪ್ಯಾರಲಲ್ ರೆಸೊನೆಂಟ್ ಸರ್ಕ್ಯೂಟ್ಸ್. ಸೊ ಯೂಸಸ್ ಏನೇನಪ್ಪ ಇದು ಅಂದ್ರೆ, IF ಇದರಲ್ಲಿ it is used as IF trap in a aerial circuit of radio receivers. So radio receivers ಅಲ್ಲಿ aerial IF trap ಅಂದ್ರೆ ಪರ್ಟಿಕ್ಯುಲರ್ ಸಿಗ್ನಲ್ಸ್ ಅನ್ನ ಟ್ರ್ಯಾಪ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ, ಫ್ರೀಕ್ವೆನ್ಸಿನ ಸ್ಟ್ರಕ್ ಮಾಡೋದಕ್ಕೆ. ಎಲಿಮಿನೇಟಿಂಗ್ ದ ಪಾಸಿಬಿಲಿಟೀಸ್ ಆಫ್ ರೇಡಿಯೇಷನ್, ಅದರಿಂದ ಏನು IF ಸಿಗ್ನಲ್ಸ್ ಇಂದ ನಮ್ಗೇನು ರೇಡಿಯೇಷನ್ಸ್ ಬರ್ತಾ ಇರುತ್ತೆ ಅದನ್ನ ಟ್ರ್ಯಾಪ್ ಮಾಡೋದಕ್ಕೆ, ಬೇರೆ ಕಾಂಪೊನೆಂಟ್ಸ್ಗೆ ಆ ರೇಡಿಯೇಷನ್ ಇದಾಗ್ಲಾರ್ದಂಗ ಟ್ರ್ಯಾಪ್ ಮಾಡೋದಕ್ಕೆ ಏರಿಯಲ್ ಸರ್ಕ್ಯೂಟ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಸೊ ಲೋಡ್ ಆಸ್ ಅ ಕಲೆಕ್ಟರ್ ಲೋಡ್ ಇನ್ IF ಆಂಪ್ಲಿಫೈರ್ಸ್. IF ಆಂಪ್ಲಿಫೈರ್ಸ್ ಅಲ್ಲಿ ಕಲೆಕ್ಟರ್ ಲೋಡ್ ಆಗಿ ಕಲೆಕ್ಟರ್ ಹತ್ರ ಈ ಒಂದು ಪ್ಯಾರಲಲ್ ರೆಸೊನೆಂಟ್ ಸರ್ಕ್ಯೂಟ್ಸ್ ಅನ್ನ ಕನೆಕ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬ್ಯಾಂಡ್ ಸ್ಟಾಪ್ ಫಿಲ್ಟರ್ ಅಲ್ಲಿ ನಮಗೆ ಸಿರೀಸ್ ರೆಸೊನೆಂಟ್ ಸರ್ಕ್ಯೂಟ್ ಏನಾಯ್ತು, ಬ್ಯಾಂಡ್ ಪಾಸ್ ಫಿಲ್ಟರ್ ಅಲ್ಲಿ ಯೂಸ್ ಮಾಡ್ತೀವಿ. ಬ್ಯಾಂಡ್ ಸ್ಟಾಪ್ ಫಿಲ್ಟರ್ ಆಗಿ ಬ್ಯಾಂಡ್ ಪಾಸ್ ಫಿಲ್ಟರ್ ಆಗಿ ಅದನ್ನ ಯೂಸ್ ಮಾಡ್ತೀವಿ. ಪ್ಯಾರಲಲ್ ರೆಸೊನೆಂಟ್ ಸರ್ಕ್ಯೂಟ್ ಬಂದು ಬ್ಯಾಂಡ್ ಸ್ಟಾಪ್ ಫಿಲ್ಟರ್ ಆಗಿ ಯೂಸ್ ಮಾಡ್ತೀವಿ. ಸೊ ಆಸ್ ಅ ಟ್ಯಾಂಕ್ ಸರ್ಕ್ಯೂಟ್ ನಮಗೆ ಕೆಲವೊಂದು ಆಸಿಲೇಟರ್ಸ್ ಅಲ್ಲಿ ಆಸಿಲೇಷನ್ಸ್ ಅನ್ನ ತಿರ್ಗಾ ನಮಗೆ ಇನ್ಪುಟ್ಗೆ ಇದು ಮಾಡೋದಕ್ಕೆ ಟ್ಯಾಂಕ್ ಸರ್ಕ್ಯೂಟ್ಗಳನ್ನು ಯೂಸ್ ಮಾಡ್ತೀವಿ ಫೀಡ್ಬ್ಯಾಕರ್ಸ್ ಆಗಿ. ಅಲ್ಲಿ ನಮಗೆ ಈ ಒಂದು ಪ್ಯಾರಲಲ್ ರೆಸೊನೆಂಟ್ ಸರ್ಕ್ಯೂಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಐ ಹೋಪ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂತಾ ಇದ್ದೀನಿ. Thanks for watching. Please subscribe and press the bell icon for further notifications. Like and share the videos. Thank you.